ನಮಸ್ಕಾರ ರೈತ ಬಾಂಧವರೇ. ಇಸ್ರೇಲ್ ಕೆಮಿಕಲ್ ಲಿಮಿಟೆಡ್ ICL ಕಂಪನಿಯ ವೆಬಿನಾರ್ ಪೇಜ್ಗೆ ನಾನು ನಿಮ್ಮನ್ನು ಸ್ವಾಗತ ಕೋರ್ತಾ ಇದ್ದೀನಿ. ಇಂದು ನಾವು ಬಿಜಾಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಚಿತ್ತಹಸಂಗಿ ಗ್ರಾಮದ ಚಂದ್ರಶೇಖರ್ ಉಳ್ಳಾಗಡ್ಡಿ ಇವರ ತೋಟದಲ್ಲಿದ್ದು, ಇವರು ಪ್ರತಿ ವರ್ಷನೂ ಈರುಳ್ಳಿ ಬೆಳೆಯನ್ನು ಬೆಳೀತಾ ಇದ್ದಾರೆ, ಅಂದರೆ ಉಳ್ಳಾಗಡ್ಡಿ ಬೆಳೆಯನ್ನು ಬೆಳೀತಾ ಇದ್ದಾರೆ. ಇವರು ಈ ಬಾರಿ ಅವರ ಒಂದು ಉಳ್ಳಾಗಡ್ಡಿ ಹೊಲಕ್ಕೆ ಪಾಲಿಸಲ್ಫೇಟನ್ನು ಬಳಸಿದ್ದಾರೆ, ಮತ್ತೊಂದು ಹೊಲಕ್ಕೆ ಪಾಲಿಸಲ್ಫೇಟನ್ನು ಬಳಸಿಲ್ಲ. ಪಾಲಿಸಲ್ಫೇಟ್ ಬಳಸಿರುವಂಥ ಈರುಳ್ಳಿ ಬೆಳೆಯಲ್ಲಿ ಅವರು ಅತ್ಯುತ್ತಮವಾದ ಫಲಿತಾಂಶವನ್ನು ಪಡೆದಿದ್ದು, ಈ ಪಾಲಿಸಲ್ಫೇಟನ್ನು ಬಳಸಿರೋದ್ರಿಂದ ಆಗಿರುವಂಥ ಲಾಭಗಳನ್ನ ಇಂದು ನಮಗೆ ತಿಳಿಸ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನೋಡಿ, ನಾವು ಪಾಲಿಸಲ್ಫೇಟ್ ಇದೇ ವರ್ಷ ಬಳಸಿರೋದು. ಮೊದಲು ಯಾವಾಗೂ ಗೊತ್ತಿಲ್ಲ, ನಮ್ಮ ಫ್ರೆಂಡ್ ಹೇಳಿದರು ಯೂಟ್ಯೂಬಲ್ಲಿ ನೋಡಿ ಈ ಥರ ಹಾಕಿ ನೋಡೋಣ ಚೆನ್ನಾಗಿ ಬರುತ್ತಂತ. ಆಮೇಲೆ ತಂದು ಕಿಸಿಂದ ನಾವು ಇದು ನಾಟಿ ಮಾಡೋ ಸಮಯದಲ್ಲಿ ಪಾಲಿಸಲ್ಫೇಟು ಮತ್ತು DAP ಮಿಕ್ಸ್ ಮಾಡಿ ಕೊಟ್ಟೇವ್ರಿ. ಇದನ್ನು ಇಲ್ಲಿ 1 ಎಕರೆ ಕೊಡ್ಬೇಕಂತ ಹೇಳ್ಕಿಸಿಂದ ಇದನ್ನು 1 ಎಕರೆ ಸಪ್ರೇಟ್ ಮಾಡಿ ನೋಡ್ಬೇಕಂತ ಇದನ್ನು ಒಂದು ಅಷ್ಟೇ ಕೊಟ್ಟೇವ್ರಿ. ಆ ನಂತರ ಇದು ಒಳ್ಳೆ ರಿಸಲ್ಟ್ ಅನಿಸಿದೆ ನಮಗೆ. ಈ ಪಾಲಿಸಲ್ಫೇಟ್ ಯೂಸ್ ಮಾಡಿದ್ದು ಇಲ್ಲೇ ಅದ್ರಿ. ಪಾಲಿಸಲ್ಫೇಟ್ ಯೂಸ್ ಮಾಡ್ತಾ ಇರೋದು ಇದೇ ಪಟ್ಟಿಯಲ್ಲಿ ಕೆಳಗಿನ ಪಟ್ಟಿ ಒಳಗೆ ಐತ್ರಿ. ಅದು ಇದಕ್ಕಿಂತ ಒಂದು 4-5 ನಿಮಿಷ ಡಿಫ್ರೆನ್ಸ್ ಆದ್ರೂ ಆದರೆ ಈ ಥರ ಅದು ಬೆಳೆಯಿಲ್ರಿ. ಮತ್ತು ನಾವು ಈರುಳ್ಳಿ ಗ್ರೋತು ಚೆನ್ನಾಗಿ ಬಂದದ್ರಿ. ಈ ಥರ ಇಲ್ಲಿ ಬಂದದ್ದು 1.5 ತಿಂಗಳದಾಗ ಈ ಥರ ಐತ್ರಿ. ಇದು ಇನ್ನೂ ಹೆಡಕದ್ದು ಪಿಂಡಾಗಿ ಇನ್ನೂ 1.5 ತಿಂಗಳು ಇದು ಆಗ್ಬೇಕಾದ್ರೆ ಒಳ್ಳೆ ಮಹಾರಾಷ್ಟ್ರ ಮಾಲ್ ಯಾವ ಥರ ಬರ್ತೈತಿ ಆ ಥರ ಆತದಂತ ಅನ್ಕೊಂಡಿದ್ದೇವೆ ನಾವು. ಇದನ್ನು ಈ ಬೆಳೆ ಇದು ಬರೋದು ನೋಡಿದ್ರಿ. ಮತ್ತು ಈ ಈರುಳ್ಳಿ ಬೀಜಾನು ನಾವು ಬೆಳಿಬೇಕಂತೇಳಿ ವರ್ಷ ಬೆಳಿತೇವ್ರಿ. ಗಣಿಕ ರೋಗ ಬಂದ ಕಿಸಿಂದ ಇದು ಈರುಳ್ಳಿ ಬೀಜ ಇದು ಆಗಿ ಹೋಗಿಬಿಡ್ತೈತ್ರಿ. ಈ ಟೈಮಲ್ಲಿ ಹೂ ಹಾಕಿ ಕಿಸಿಂದ ಬೀಜ ಆಗೋ ಟೈಮ್ ಅನ್ಕೊಡಿದ್ರೆ ಈ ಥರ ಗಣಿಕ ರೋಗ ಬಂದು ಎಲ್ಲ ಚೆಂಡು ಕೆಳಗಡೆ ಮುರ್ಕೊಂಡು ಬೀಳ್ತೈತ್ರಿ. ಈ ವರ್ಷ ನಾವು ನೋಡ್ಬೇಕಂತೇಳಿ ಅದನ್ನು ಇದಕ್ಕೆ ಯೂಸ್ ಮಾಡ್ಬೇಕಂತೇಳಿ ಇದನ್ನು ಯೂಸ್ ಮಾಡಿದೇವ್ರಿ. ಇದು ಈ ಉಳ್ಳಿ ಬೀಜಕ್ಕೆ ಯೂಸ್ ಮಾಡಿದ್ದು ಇದು ನಮಗೆ ಚೆನ್ನಾಗಿ ಅನಿಸಿರಿ. ಎಲ್ಲಿ ಒಂದು ಗಿಡನೂ ಮುರಿದು ಬೀಳ್ತಕ್ಕಂಥದ್ದು ಎಷ್ಟೊಂದು ಹೆಲ್ದಿ ಇದು ಅನಿಸಿದ್ರಿ ನಮ್ಮ ಮಾತ್ರ. ಎಷ್ಟು ಹೆಲ್ದಿ ಅದ ನೋಡ್ರಿ. ಏನು ಮಹಾರಾಷ್ಟ್ರದಾಗ ಬೆಳಿತಾರೆ ಆ ಟೈಪ್ ಬೀಜ ನಾವು ತಯಾರು ಮಾಡ್ಕೊಳ್ಳೋಷ್ಟು ಇದು ಆಗ್ತದ ಅನಿಸಿದ್ರಿ ನಮಗೆ. ನೋಡಿ ಸರ್, ಇವಾಗಲೇ ಮೇಲಿನ ಪಟ್ಟಿ ನೋಡಿ ಬಂದ ಪ್ರಕಾರ ಅದಕ್ಕೆ ಪಾಲಿಸಲ್ಫೇಟ್ ಯೂಸ್ ಮಾಡಿದ್ದು. ಈ ಪಟ್ಟಿ ಪಾಲಿಸಲ್ಫೇಟ್ ಯೂಸ್ ಮಾಡದೇ ಇರೋ ಪಟ್ಟಿ ಇದು. ಅದಕ್ಕೂ ಇದಕ್ಕೂ ಒಂದು 4-5 ದಿನ ವೇರಿಯೇಷನ್ ಐತ್ರಿ. ಅದು ಮುಕ್ಕಟ್ಟದ ಒಂದು 5 ದಿನ ಹಿಕ್ಕಟ್ಟದ. ಆದ್ರೂ ನಮಗೆ ಅಷ್ಟೊಂದು ಆ ಥರ ರಿಸಲ್ಟ್ ಇದು ಅನಿಸ್ತಾ ಇಲ್ರಿ. ಇದು ನೋಡ್ರಿ, ಅದು ಗಡ್ಡಿ ಕಿತ್ತಿ ನೋಡಿದ್ವಿ. ಇವಾಗ ಇದ್ರದ್ದು ಗ್ರೋತ ಗಡ್ಡಿ ಈ ಥರ ಬಂದದ. ಅದಕ್ಕೆ ಹಿಂಗಾಕಿಸಿಂದ ನಮಗೆ ಪಾಲಿಸಲ್ಫೇಟ್ ಒಳ್ಳೆ ರಿಸಲ್ಟ್ ಕೊಟ್ಟದಂತೇಳಿ ಹೇಳಕ್ಕೆ ನಮಗೆ ಹೆಮ್ಮೆ ಅನಿಸ್ತೈತಿ ರೀ. ಇವಾಗ ನೋಡಿ ಸರ್, ನಾವು ಈ ICL ಕಂಪ್ನಿದು ಪಾಲಿಸಲ್ಫೇಟ್ ಯೂಸ್ ಮಾಡಿ ಈರುಳ್ಳಿ ಬೆಳೆದಿರೋದು 1.5 ತಿಂಗಳಾಗಿದೆ ಸರ್. ಇದು ಇವಾಗ ನಾವು ನಾಟಿ ಮಾಡಿ 1.5 ತಿಂಗಳಲ್ಲಿ ಇಷ್ಟೊಂದು ಚೆನ್ನಾಗಿದು ಬಂದದ. ನಾವು ಪಾಲಿಸಲ್ಫೇಟ್ ಯೂಸ್ ಮಾಡೀವಿ ಇದನ್ನು. ಇದೇ ಭೂಮಿಯಲ್ಲಿ ನಮ್ಮ ಹೊಲದಾಗ ನಾವು ಯೂಸ್ ಮಾಡದೇ ಇರೋದು, ಪಾಲಿಸಲ್ಫೇಟ್ ಯೂಸ್ ಮಾಡದೇ ಇರೋದು. ಇದಕ್ಕಿಂತಲೂ ಒಂದು 5-6 ದಿನ ಹಿಕ್ಕಟ್ಟು ಹಚ್ಚಿದೇವ್ರಿ ಇದನ್ನ ಅಷ್ಟೇ. ಸ್ವಲ್ಪ 5-6 ದಿನ ಹಿಂದೆ ಮುಂದಾಗಿದೆ. ಸೇಮ್ ಇದು ಆಗಿದ್ದು, ಅದ್ರ ಪಾಲಿಸಲ್ಫೇಟ್ ಯೂಸ್ ಮಾಡ್ಲಾರ್ಕ ಈ ಥರ ಆಗಿದೆ ನೋಡಿ.